ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನೀವು ನಮ್ಮನ್ನ ಯೂಟ್ಯೂಬಲ್ಲಿ CET ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು. ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. CET ಫೈಟರ್ಸ್ 1 ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ನಂತರ ಇನ್ಸ್ಟಾಗ್ರಾಮ್ನಲ್ಲಿ CET ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ನಿಮಗೆ ಸಾಮಾನ್ಯ ಕನ್ನಡ ಅಂತಂದರೆ ಜನರಲ್ ಕನ್ನಡದ ಕಂಪ್ಲೀಟ್ ಆದಂಥ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ವಿಲೇಜ್ ಅಕೌಂಟೆಂಟ್, BMTC ಮತ್ತು PDO ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಮ್ಯುನಿಕೇಷನ್ ಪೇಪರ್ ಅಂತಲೇ ನಿಮಗೆ ಸಪ್ರೇಟಾಗಿ ಒಂದು ಕಮ್ಯುನಿಕೇಷನ್ ಪೇಪರನ್ನು ನಿಗದಿಪಡಿಸಲಾಗಿರುತ್ತೆ. ಈಗ ನಿಮಗೆಲ್ರಿಗೂ ಕೂಡ ಗೊತ್ತಿದೆ, BMTC, PDO ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಅಥವಾ ವಿಲೇಜ್ ಅಕೌಂಟೆಂಟ್ VAO ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸೆಪರೇಟಾಗಿ ನಿಮಗೆ ಕಮ್ಯುನಿಕೇಷನ್ ಪೇಪರನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ. ಈ ಒಂದು ಕಮ್ಯುನಿಕೇಷನ್ ಪೇಪರಲ್ಲಿ ನೀವು ಹೆಚ್ಚು ಸ್ಕೋರ್ ಮಾಡಿದರೆ ನಿಮ್ಮ ಆಯ್ಕೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಸ್ನೇಹಿತರೆ, GK ಎಲ್ಲರೂ ಕೂಡ ಮಾಡ್ತಾರೆ, GK ಪೇಪರಲ್ಲಿ ಎಲ್ಲರೂ ಕೂಡ ಸ್ಕೋರ್ ಮಾಡೇ ಮಾಡ್ತಾರೆ. ಆದರೆ ನೀವು ಕಮ್ಯುನಿಕೇಷನ್ ಪೇಪರ್ನ ಚೆನ್ನಾಗಿ ಮಾಡಿದರೆ ಅಂತಂದರೆ ನಿಮ್ಮ ಆಯ್ಕೆ ಆಗುವಂಥ ಸಾಧ್ಯತೆ ಹೆಚ್ಚಿನದಾಗಿರುತ್ತದೆ. ಅಂತಂದರೆ ಆಯ್ಕೆ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ನಿಮ್ಮದು. ಬನ್ನಿ ಸ್ನೇಹಿತರೆ, ಟೈಮನ್ನು ವೇಸ್ಟ್ ಮಾಡ್ದಲೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡ ಅಂತಂದರೆ ಸ್ನೇಹಿತರೆ, ಈ ಒಂದು ಪೇಪರನ್ನು ನಾನು KEಯಿಂದ ಅಧಿಕೃತವಾಗಿ ನಡೆಸಲಾದಂಥ ಹಿಂದಿನ ಎಕ್ಸಾಮ್ಸ್ಗಳಲ್ಲಿ ತೆಗೆದಂಥ ಒಂದು ಕ್ವಶನ್ ಪೇಪರ್ಗಳನ್ನು ತೆಗೆದು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಆದಷ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕನ್ನು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇದೊಂದು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪೇಪರ್ ಆಗಿರುತ್ತೆ. ಸಾಮಾನ್ಯ ಕನ್ನಡ ನಿಮಗೆ ಎಷ್ಟು ಮಾರ್ಕ್ಸಿಗೆ ಕೇಳಲಾಗುತ್ತದೆ ಅಂತಂದರೆ ಸಾಮಾನ್ಯ ಕನ್ನಡ 35 ಮಾರ್ಕ್ಸು, ನೆಕ್ಸ್ಟ್ ಸಾಮಾನ್ಯ ಇಂಗ್ಲೀಷ್ 35 ಮಾರ್ಕ್ಸು, ನೆಕ್ಸ್ಟ್ ನಿಮಗೆ ಸಾಮಾನ್ಯ ಕಂಪ್ಯೂಟರ್ ಜ್ಞಾನ 30 ಮಾರ್ಕ್ಸು. ಟೋಟಲ್ ಸ್ನೇಹಿತರೆ ನಿಮಗೆ 100 ಮಾರ್ಕ್ಸಿಗೆ ಒಂದು ಎಕ್ಸಾಮ್ಸ್ ಇರುತ್ತದೆ. ಮೊದಲನೇ ಪ್ರಶ್ನೆಯನ್ನು ನೋಡಿದ್ರೆ, ನಾಯಿಯ ನೆನಪಿಗಾಗಿ ವೀರಗಲ್ಲನ್ನು ನೆಟ್ಟು ಹಾಕಿಸಿದಂಥ ಒಂದು ಶಾಸನ ಯಾವುದು ಸ್ನೇಹಿತರೆ? ನಾಯಿಯ ನೆನಪಿಗಾಗಿ ವೀರಗಲ್ಲನ್ನು ನೆಟ್ಟು ಹಾಕಿದಂಥ ಒಂದು ಶಾಸನ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸ್ನೇಹಿತರೆ, ಆ ಒಂದು ಶಾಸನ ಯಾವುದು ಅಂತಂದರೆ ಸರಿಯಾದಂಥ ಉತ್ತರ ನೀವಿಲ್ಲಿ ಗಮನಿಸ್ಬೋದು. ಯಾವ ಶಾಸನದಲ್ಲಿ ಯಾವುದರ ಬಗ್ಗೆ ಕೇಳಲಾಗಿದೆ ಅಂತ ನೀವು ಗಮನಿಸಬೇಕು. ಸ್ನೇಹಿತರೆ, ಇದರಲ್ಲಿ ನಿಮಗೆ ಕೆಲವೊಂದೊಂದು ಸಲ ಆನ್ಸರ್ ಗೊತ್ತಿಲ್ಲ ಅಂತಂದರೂ ಕೂಡ ನೀವು ಆಪ್ಷನ್ಸ್ಗಳನ್ನು ಎಲಿಮಿನೇಟರ್ ಮೆಥಡ್ನ ಮೂಲಕ ನೀವು ಆನ್ಸರನ್ನು ಮಾಡ್ಬೋದು. ಸ್ನೇಹಿತರೆ, ಬಾದಾಮಿ ಶಾಸನ, ಹಲ್ಮಿಡಿ ಶಾಸನ, ಆತಕೂರು ಶಾಸನ ಮತ್ತು ಜೀವನವಲ್ಲಭನ ಶಾಸನ ಅಂತ ನೀಡಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಂತಂದರೆ 3 ಆತಕೂರು ಶಾಸನ. ಸ್ನೇಹಿತರೆ, ಆಪ್ಷನ್ ಸಿ ಆತಕೂರು ಶಾಸನ ಇದಕ್ಕೆ ಸರಿಯಾದಂಥ ಒಂದು ಉತ್ತರವಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗಳು ಸಂಪೂರ್ಣ ಒಂದು ನೋಟ್ಸ್ ಮಾಡ್ತಾ ಹೋಗಿ ನಾವು ಕ್ಲಾಸ್ಗಳನ್ನು ದಿನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಅಂತಂದರೆ ಇದರಲ್ಲಿ 32ನೇ ಪ್ರಶ್ನೆ ಕೂಡ ಇದಾಗಿರುತ್ತದೆ. ಗುಡಿಸಲು, ಹೊಸ್ತಿಲು, ಬಾಗಿಲು ಅಥವಾ ಈ ಒಂದು ಪದದ ಅಂತರ್ಗತವಾಗಿರುವಂಥ ಇಳ್ ಪದದ ಅರ್ಥ ಏನು ಸ್ನೇಹಿತರೆ? ಇಲ್ಲಿ ಇಳ್ ಅಂತ ನೀಡಲಾಗಿದೆ. ಗುಡಿಸಲು, ಹೊಸ್ತಿಲು ಅಥವಾ ಬಾಗಿಲು ಅಂತ ನೀಡಲಾಗಿರುತ್ತೆ. ಈ ಪದಗಳಲ್ಲಿ ಅಂತರ್ಗತವಾಗಿ ಇಳ್ ಪದದ ಅರ್ಥವೇನು? ಈ ಒಂದು ಪದದ ಸಮಾನಾರ್ಥಕ ಅಥವಾ ಇಳ್ ಪದದ ಸಮಾನಾರ್ಥಕ ಅಥವಾ ಅರ್ಥವೇನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ತುಂಬ ಜನ ವಿದ್ಯಾರ್ಥಿಗಳು ಇಳ್ ಅಂದ ತಕ್ಷಣ ಇಲ್ಲಿ ನೀವು ಗಮನಿಸ್ಬೋದು ಹೊಸ್ತಿಲು ಅಥವಾ ಬಾಗಿಲು ಅಂತ ಇದೆ ಅಂದ ತಕ್ಷಣ ನೀವೇನು ಮಾಡ್ತೀರಾ? ಇಲ್ಲಿ ಆಪ್ಷನ್ ಸಿ ಅಂತ ಟಿಕ್ ಮಾಡಿಬಿಡ್ತಾರೆ. ಆದರೆ ಅದು ತಪ್ಪಾಗಿರುತ್ತದೆ. ಸ್ನೇಹಿತರೆ, ನೀವು ಗಮನಿಸಿ ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ನಿಮಗೆ 32ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತಾರೆ ಆಪ್ಷನ್ ಎ ಮನೆ ಆಗಿರುತ್ತದೆ. ಇಳ್ ಅಂತಂದರೆ ಮನೆ ಆಗಿರುತ್ತೆ ಸ್ನೇಹಿತರೆ. ಇಳ್ ಅಂತಂದರೆ ಮನೆ ಸರಿಯಾದಂಥ ಉತ್ತರವಾಗಿರುತ್ತದೆ. ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ 33ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ 33ನೇ ಪ್ರಶ್ನೆ ಏನಿದೆ ಅಂತಂದರೆ, ಪದಗಳ ನಡುವೆ ನೀಡಬೇಕಾಗಿರುವಂಥ ವಿರಾಮವನ್ನು ಅನುಸರಿಸಿ ಸರಿಯಾದಂಥ ಒಂದು ವಾಕ್ಯವನ್ನು ಆಯ್ಕೆ ಮಾಡಿ. ಸ್ನೇಹಿತರೆ, ಈ ಒಂದು ಸಂಪೂರ್ಣ ಕ್ವಶನ್ ಪೇಪರ್ ನಿಮಗೆ KEಯಿಂದ ಹಿಂದಿನ ಎಕ್ಸಾಮ್ಸ್ಗಳಲ್ಲಿ ನಡೆಸಲಾದಂಥ
CTI 670 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಡೆದಂಥ SDFDಗಳಲ್ಲಿ ನೆಕ್ಸ್ಟ್ ಪ್ರೀವಿಯಸ್ನ ಕ್ವಶನ್ ಪೇಪರ್ಗಳನ್ನು ತೆಗೆದು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಸ್ನೇಹಿತರೆ, ಆಲ್ಮೋಸ್ಟ್ ನಿಮಗೆ ಈ ಒಂದು ಪೇಪರಿಂದ ಮೋಸ್ಟ್ ಆಫ್ ಆಲ್ ಕ್ವಶನ್ಗಳು ನಿಮಗೆ ವಿಲೇಜ್ ಅಕೌಂಟೆಂಟ್, BMTC ಮತ್ತು PDO ಹುದ್ದೆಗಳಿಗೆ ರಿಪೀಟೆಡ್ ಆಗುವಂಥ ಕ್ವಶನ್ಸ್ಗಳಾಗಿರುತ್ತೆ. ಇಲ್ಲಿ ನೀಡಲಾಗಿರುವಂಥ ಒಂದು ವಾಕ್ಯದಲ್ಲಿ ಕೊನೆಯದಾಗಿ ನಾವು ಗಮನಿಸೋದಾದರೆ ಇದನ್ನು ವಿರಾಮವನ್ನು ಎಲ್ಲಿ ನೀಡಬೇಕು ಅಂತ ಇಲ್ಲಿ ನೀಡಲಾಗಿದೆ. ಆಪ್ಷನ್ ಎ ಯಾವ ರೀತಿ ಇದೆ ಅಂತಂದರೆ ಒಂದನೇ ಆಪ್ಷನ್ ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಅಂತಲೂ ಕೂಡ ನೀಡಲಾಗಿರುತ್ತೆ. ನೆಕ್ಸ್ಟ್ ಎರಡನೇದು ಸರ್ಕಾರಿ ಹೆಣ್ಣು ಮಕ್ಕಳ ಸ್ಪೇಸ್ ಹಾಸ್ಟೆಲ್ ಅಂತ ನೀಡಲಾಗಿದೆ. ನೆಕ್ಸ್ಟ್ ಮೂರನೇದಾಗಿ ಸರ್ಕಾರಿ ಸ್ಪೇಸ್ ಹೆಣ್ಣು ಸ್ಪೇಸ್ ಮಕ್ಕಳ ಸ್ಪೇಸ್ ಹಾಸ್ಟೆಲ್ ಅಂತ ನೀಡಲಾಗಿರುತ್ತೆ. ನೆಕ್ಸ್ಟ್ ನಾಲ್ಕನೇದಾಗಿ ಸರ್ಕಾರಿ ಹೆಣ್ಣು ಸ್ಪೇಸ್ ಹಾಸ್ಟೆಲ್ ಸ್ಪೇಸ್ ಮಕ್ಕಳ ಸ್ಪೇಸ್ ಹಾಸ್ಟೆಲ್ ಅಂತ ನೀಡಲಾಗಿದೆ. ಸ್ನೇಹಿತರೆ, ಇದರಲ್ಲಿ ನಾವು ಕನ್ನಡದಲ್ಲಿ ಒಂದು ವಾಕ್ಯವನ್ನು ಬರಿಬೇಕಾದ್ರೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಕರೆಕ್ಟಾಗಿ ನೀಡಿರುವಂಥ ಒಂದು ವಿರಾಮ ಎಲ್ಲಿ ನಾವು ನೀಡಬೇಕು ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾಗಿರುತ್ತೆ. ಇನ್ನೆಲ್ಲವೂ ಕೂಡ ತಪ್ಪಾಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಸ್ನೇಹಿತರೆ, ನೀವಿಲ್ಲಿ ಗಮನಿಸ್ಬೋದು, ನಾವು ತಿಳಿಸ್ತಿರುವಂಥ ಕಂಪ್ಲೀಟ್ ಆದಂಥ ಕ್ವಶನ್ ಪೇಪರ್ನ ನೀವು ಒಂದ್ಸಲ ರೆಫರ್ ಮಾಡ್ತಾ ಹೋದರೆ ಮುಂದಿನ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ವಿಲೇಜ್ ಅಕೌಂಟೆಂಟ್, BMTC ಮತ್ತು PDO ಹುದ್ದೆಗಳಿಗೆ ಹೆಲ್ಪ್ ಆಗುತ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, PQRS ಅನ್ನು ನೀಡಲಾಗಿರುತ್ತೆ. PQRS ಅಂತಂದರೆ ಸ್ಥಾನಪಲ್ಲಟಗೊಂಡಿರುವಂಥ ಈ ಒಂದು ವಚನದ ಸಾಲುಗಳನ್ನು ಕ್ರಮಾನುಸಾರವಾಗಿ ಅರ್ಥದಲ್ಲಿ ಜೋಡಿಸಿ. ಸ್ನೇಹಿತರೆ, ನಿಮಗೆ PQRS ಅಂತ ನಿಮಗೆ ನೀಡಲಾಗಿದೆ. ಇಲ್ಲಿ ಆಪ್ಷನ್ಸ್ ಕಾಣಿಸ್ತಾ ಇದೆ ನೋಡಿ. PQRS ಅನ್ನು ನೀವು ಅರೇಂಜ್ಮೆಂಟ್ ಮಾಡಬೇಕಾಗಿರುತ್ತೆ. ಅಂತಾರೆ ಒಂದು ವಾಕ್ಯವನ್ನು ನೀವು ಕರೆಕ್ಟ್ ಆದಂಥ ಒಂದು ವೇ ಅಲ್ಲಿ ಅರೇಂಜ್ಮೆಂಟ್ ಮಾಡಬೇಕಾಗಿರುತ್ತೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ. ಈ ಒಂದು ಅರೇಂಜ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಇಲ್ಲಿ ಆಪ್ಷನ್ ಪಿ ಅಲ್ಲಿ ಏನಿದೆ ಅಂತಂದರೆ ಕಳವೆ ಎಲ್ಲ ಹೋಗಿ ಬರಿಗೋಣಿ ಉಳಿಯಿತು. ನೆಕ್ಸ್ಟ್ ಕ್ಯೂ ಅಲ್ಲಿ ಇರುಳೆಲ್ಲ ನಡೆದಾನ ಸುಂಕಂಕಜ್ಜಿ. ನೆಕ್ಸ್ಟ್ ಆರಲ್ಲಿ ಏನಿದೆ ಅಂತಂದರೆ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ. ನೆಕ್ಸ್ಟ್ ಎಸ್ ಅಲ್ಲಿ ನೋಡೋದಾದರೆ ಅಳಿಮನದವ ಭಕ್ತಿ ಇಂಥ ಇತ್ತು ರಾಮನಾಥ ಅಂತ ಕೊಡಲಾಗಿರುತ್ತೆ. ಸ್ನೇಹಿತರೆ, ಇದೊಂದು ಹಳೆಗನ್ನಡ ಅಥವಾ ಹಳೆಗನ್ನಡದ ಒಂದು ಪದ್ಯದ ಸಾರಾಂಶವನ್ನು ಕೂಡ ನೀಡಲಾಗಿರುತ್ತೆ. ನೀವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ, ಇದರ ಒಂದು ಅರೇಂಜ್ಮೆಂಟನ್ನು ನೀವು ಮಾಡಬೇಕು. ಅರೇಂಜ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತಂದರೆ ಸ್ನೇಹಿತರೆ, ಇದಕ್ಕೆ ನೀವು ಮೊದಲನೇದಾಗಿ ನೀವು ಕೊಟ್ಟಿರುವಂಥ PQRS ಅನ್ನು ಕಂಪ್ಲೀಟಾಗಿ ಒಂದ್ಸಲ ಓದ್ಕೊಂಡು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಆದ ನಂತರ ನೀವಿಲ್ಲಿ ಗಮನಿಸ್ಬೋದು, ಮೊದಲನೇದು ಯಾವ್ದು ಬರುತ್ತದೆ ಅಂತಂದರೆ ಆರ್ ಬರುತ್ತದೆ. ಮೊದಲನೇದು ಆರ್ ಬರುತ್ತದೆ. ಆರ್ ಪಕ್ಕ ನೀವು ಒಂದಂತ ಹಾಕೋಬೇಕಾಗಿರುತ್ತೆ. ಇದು ಒಂದನೇದಾಗಿ ಬರುತ್ತೆ. ಏನು ಅಂತಂದರೆ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ. ನೆಕ್ಸ್ಟ್ ಎರಡನೇದು ಯಾವುದು ಅಂತಂದರೆ ಕ್ಯೂ ಆಗುತ್ತೆ. ಎರಡನೇದು ಕ್ಯೂ ಆಗುತ್ತದೆ. ಇರುಳೆಲ್ಲ ನಡೆದಾನ ಸುಂಕಂಕಜ್ಜಿ ಅಂತಂದರೆ ಹರಿದ ಗೋಣಿಯಲ್ಲೊಬ್ಬ ಕಣಿವೆಯ ತುಂಬಿ ಇರುಳೆಲ್ಲ ನಡೆದಾನ ಸುಂಕಂಕಜ್ಜಿ ಅಂತಂದರೆ ಹರಿದ ಗೋಣಿಯಲ್ಲಿ ಅದನ್ನು ತುಂಬಿಕೊಂಡು ಅವರು ನೈಟೆಲ್ಲ ನಡ್ಕೊಂಡು ಹೋಗ್ತಾರೆ ಅಂತ ಇದರ ಮೀನಿಂಗ್ ಆಗುತ್ತದೆ. ನೆಕ್ಸ್ಟ್ ನೋಡಿದ್ರೆ ನೆಕ್ಸ್ಟ್ ಯಾವ ವಾಕ್ಯ ಬರಬೇಕು ಅಂತಂದರೆ ಪಿ ಬರಬೇಕಾಗಿರುತ್ತೆ. ನೆಕ್ಸ್ಟು ಪಿ ಬರಬೇಕಾಗಿರುತ್ತೆ. ಹಾಗಾಗಿ ಪಿನ ಮೂರನೇದಂತ ಹಾಕಬೇಕಾಗಿರುತ್ತೆ. ಕಳವೆ ಎಲ್ಲ ಹೋಗಿ ಬರಿ ಗೋಣಿ ಉಳಿಯಿತು ಅಂತಂದರೆ ಆ ಗೋಣಿ ಚೀಲದ ಒಳಗಡೆ ತುಂಬಿದ್ದಂಥ ಅವೆಲ್ಲವೂ ಕೂಡ ಬಿದ್ದು ಹೋಗಿ ಬರೀ ಗೋಣಿ ಚೀಲ ಮಾತ್ರ ಉಳಿಯಿತು ಅನ್ನೋದು ಮೂರನೇದಾಗುತ್ತೆ. ನೆಕ್ಸ್ಟ್ ನಾಲ್ಕನೇದಾಗಿ ಅಂತಂದರೆ ಇದು ಎಸ್ ಅನ್ನೋಂಥದ್ದು ನಾಲ್ಕನೇದಾಗುತ್ತೆ. ಅಳಿಮನದವನ ಭಕ್ತಿ ಇಂಥ ಇತ್ತು ರಾಮನಾಥ ಅಂತಾರೆ ಅವನು ಕಳುವಿನ ಮನಸ್ಸಿನಿಂದ ಅದನ್ನ ಕದ್ದಿರ್ತಾನೆ. ಹಾಗಾಗಿ ಅದು ಕಂಪ್ಲೀಟಾಗಿ ಅದನ್ನು ಕೂಡ ಕಳ್ಕೊಂಡು ಅವನಿಗೆ ಅವನದೇ ಆದಂಥ ಗೋಣಿ ಚೀಲ ಮಾತ್ರ ಉಳಿದಿರುತ್ತೆ ಅಂತ ಇದರ ಒಂದು ಮೀನಿಂಗ್ ಆಗುತ್ತೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಮೊದಲನೇದಾಗಿ RQPS. RQPS ಇಲ್ಲಿ ಆಪ್ಷನ್ಸ್ಗಳಲ್ಲಿ ಯಾವುದಿದೆ ಅಂತ ನೋಡಿದ್ರೆ ಆಪ್ಷನ್ ಎ ಸರಿಯಾಗಿರುತ್ತೆ. ಅಂತಂದರೆ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ. ಈ ರೀತಿ ಸ್ನೇಹಿತರೆ PQRS ಅನ್ನು ನೀವು ಕಂಡುಹಿಡಿಬೇಕಾಗಿರುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಇದರಲ್ಲಿ ತಪ್ಪು ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ಒಂದು PQRS ಅನ್ನು ನಾವು ಗಮನಿಸೋದಾದರೆ ಇದರಲ್ಲೂ ಅಷ್ಟೇ ಅವರು ಸ್ಥಾನಪಲ್ಲಟವಾಗಿರುವಂಥ ಒಂದು ಸಾಲನ್ನು ಅಥವಾ ಈ ಒಂದು ಅರ್ಥ ನೀಡುವಂಥ ಒಂದು ಕ್ರಮವಾಗಿ ಜೋಡಿಸಿ ಅಂತ ಇಲ್ಲಿ ನೀಡಲಾಗಿರುತ್ತೆ. ಸ್ನೇಹಿತರೆ, ಪಿ ಅಲ್ಲಿ ಏನಿದೆ ಅಂತಂದರೆ ಇದು ಆಹ್ವಾನ ಪತ್ರಿಕೆಗಳ ಮೇಲೆ ಕಂಡು ಬರುವಂಥ ಹೊಸ ಟ್ರೆಂಡ್ ಆಗಿರುತ್ತದೆ. ಕ್ಯೂ ಅಲ್ಲಿ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ, ನಿಮಗಿದು ಆತ್ಮೀಯ ಆಮಂತ್ರಣ ಅಂತ
ಕ್ಯೂ ಅಲ್ಲಿದ್ರೆ ನೆಕ್ಸ್ಟ್ ಆರಲ್ಲಿ ಏನಂತ ಇದೆ ಅಂತಂದರೆ ಆದರೆ ಮುದ್ದಾದ ಅಕ್ಷರಗಳಲ್ಲಿ ಬರೆಯುವಂಥ ಅವಕಾಶ ಆತ್ಮೀಯತೆ ತಪ್ಪಿ ಹೋಯಿತು. ನೆಕ್ಸ್ಟ್ ಎಸ್ ಅಲ್ಲಿ ನೋಡಿದ್ರೆ ಮೊದಲೇ ಮುದ್ರಿತವಾಗಿರುವುದರಿಂದ ಬರೆಯುವ ಕಷ್ಟ ತಪ್ಪಿತು, ಸಮಯ ಉಳಿಯಿತು ಅನ್ನೋಂಥದ್ದು ಈ ಒಂದು ಕಂಪ್ಲೀಟ್ ಟಾಪಿಕ್ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಟಾಪಿಕ್ ಯಾವುದಕ್ಕೆ ಸಂಬಂಧಪಟ್ಟಿರುತ್ತದೆ ಅಂತಂದರೆ ಮದುವೆಯ ಆಹ್ವಾನ ಪತ್ರಿಕೆಯ ಮೇಲೆ ಬರೆಯಲಾದಂಥ ಅಥವಾ ಲಗ್ನ ಪತ್ರಿಕೆಯ ಮೇಲೆ ಬರೆಯಲಾದಂಥ ಒಂದು ವರ್ಡ್ಸ್ಗಳನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ ಸ್ನೇಹಿತರೆ. ಇದಕ್ಕೆ ನೀವು ಗಮನಿಸೋದಾದರೆ ಇದಕ್ಕೆ ಯಾವ ರೀತಿ ನಾವು PQRS ಅನ್ನು ಜೋಡಿಸ್ಬೇಕು ಅಂತ ನೋಡಿದ್ರೆ ಮೊದಲನೇದಾಗಿ ಇದರಲ್ಲಿ ಯಾವ್ದು ಬರುತ್ತದೆ ಅಂತಂದರೆ ಕ್ಯೂ ಬರುತ್ತದೆ. ಮೊದಲನೇದಾಗಿ ಕ್ಯೂ ಬರುತ್ತದೆ. ಮೊದಲನೇದು ಕ್ಯೂ ಅಂತಂದರೆ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ, ನಿಮಗಿದು ಆತ್ಮೀಯ ಆಮಂತ್ರಣ ಅಂತ ಆಗುತ್ತೆ. ನೆಕ್ಸ್ಟ್ ಎರಡನೇದಾಗಿ ಯಾವುದು ಅಂತಂದರೆ ಪಿ ಬರುತ್ತದೆ. ಎರಡನೇದಾಗಿ ಪಿ ಬರುತ್ತದೆ ಅಂತಂದರೆ ನೆಕ್ಸ್ಟ್ ವಾಕ್ಯ ಏನು ಬರಬೇಕು ಅಂತಂದರೆ ಇದು ಆಹ್ವಾನ ಪತ್ರಿಕೆಗಳಿಗೆ ಮೇಲೆ ಬರೆಯಲಾದಂಥ ಕಂಡು ಬರುವಂಥ ಹೊಸ ಟ್ರೆಂಡ್ ಆಗಿರುತ್ತದೆ. ನೆಕ್ಸ್ಟ್ ನೋಡಿದ್ರೆ ಎಸ್ ಮೂರನೇದಾಗಿ ಬರಬೇಕಾಗಿರುತ್ತೆ. ಎಸ್ ಮೂರನೇದಾಗಿ ಮೊದಲೇ ಮುದ್ರಿತವಾಗಿರುವುದರಿಂದ ಬರೆಯುವ ಕಷ್ಟ ತಪ್ಪಿತು ಮತ್ತು ಸಮಯ ಉಳಿಯಿತು ಆಗಿರುತ್ತೆ. ಇನ್ನು ಉಳಿದಿರೋದು ಯಾವುದು 6 ಉಳಿದಿರುತ್ತೆ. ಇದು 4ನೇ ಪ್ಲೇಸಲ್ಲಿ ಬರಬೇಕಾಗಿರುತ್ತೆ. ಆದರೆ ಮುದ್ದಾದ ಅಕ್ಷರಗಳಲ್ಲಿ ಬರೆಯುವ ಅವಕಾಶ ಆತ್ಮೀಯತೆ ತಪ್ಪಿ ಹೋಯಿತು ಅಂತಂದರೆ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ QPSR ಯಾವ ಆಪ್ಷನಲ್ಲಿದೆ ಅಂತ ನಾವು ನೋಡಿದ್ರೆ ಆಪ್ಷನ್ ಬಿ ಸರಿಯಾಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ. ನೀವು OMR ಅಲ್ಲಿ ಟಿಕ್ ಮಾಡಬೇಕಾದ್ರೆ ನೀಟಾಗಿ ನೋಡಿಕೊಂಡು ಟಿಕ್ ಮಾಡಬೇಕಾಗಿರುತ್ತೆ ಒಂದ್ಸಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳೆಲ್ಲ ನೋಡ್ತಾ ಹೋಗೋದಾದರೆ ನೆಕ್ಸ್ಟ್ 36ನೇ ಪ್ರಶ್ನೆ, ಮನ್ಮಥ ಶಬ್ದಕ್ಕೆ ಸಮಾನ ಅರ್ಥ ನೀಡದ ಪದ ಯಾವುದು? ನೀಡದ ಪದ ಗುರುತಿಸಿ ಸ್ನೇಹಿತರೆ. ಇಲ್ಲಿ ನೀವು ಕಂಪ್ಲೀಟಾಗಿ ಕ್ವಶನನ್ನು ಕ್ಲೀನಾಗಿ ಗಮನಿಸಬೇಕು. ನೀಡದ ಅಂತ ನೀಡಲಾಗಿರುತ್ತೆ. ಇಲ್ಲಿ ಮನ್ಮಥ ಶಬ್ದಕ್ಕೆ ಸಮಾನಾರ್ಥಕ ಪದದ ಅರ್ಥ ನೀಡದ ಪದವನ್ನು ಗುರುತಿಸಿ ಅಂತ ಕೇಳಲಾಗಿದೆ. ತುಂಬ ಜನ ವಿದ್ಯಾರ್ಥಿಗಳೇನು ಮಾಡ್ತಾರೆ, ಮನ್ಮಥ ಶಬ್ದಕ್ಕೆ ಸಮಾನಾರ್ಥಕ ಅರ್ಥ ಅಂತ ಇಷ್ಟು ಓದಿದ ತಕ್ಷಣ ನೀವು ಟಿಕ್ ಮಾಡಿಬಿಡ್ತಾರೆ. ಅದು ತಪ್ಪಾಗಿರುತ್ತೆ ಸ್ನೇಹಿತರೆ. ಮನ್ಮಥ ಪದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತ ನಾವು ನೋಡ್ತಾ ಹೋಗೋದಾದರೆ ಮನ್ಮಥ ಅಂತಂದರೆ ಐಸರಲ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಕರ್ವುವಿಲ್ಲ ಅನ್ನೋಂಥದ್ದು ಆಗಿರುತ್ತದೆ. ನೆಕ್ಸ್ಟ್ ಕಮ್ಮಂಗೋಲ ಅನ್ನೋಂಥದ್ದು ಆಗಿರುತ್ತದೆ. ಮನ್ಮಥ ಅಂತಂದರೆ ಸುಂದರವಾದ ಅಂತ ಆಗಿರುತ್ತೆ. ಆದರೆ ಮನ್ಮಥ ಪದದ ಅರ್ಥದ ಸಮಾನಾರ್ಥಕ ನೀಡದ ಪದ ಯಾವುದು ಅಂತಂದರೆ ಸ್ನೇಹಿತರೆ ಪೊಡೆಯಲರ ಅಂತಂದರೆ ಆಪ್ಷನ್ ಬಿ ಇದು ಸರಿಯಾಗಿರುತ್ತೆ ಅಂತಂದರೆ ಸ್ನೇಹಿತರೆ. ಮನ್ಮಥ ಶಬ್ದಕ್ಕೆ ಸಮಾನಾರ್ಥಕ ಅರ್ಥ ನೀಡದ ಪದವನ್ನು ಗುರುತಿಸಿ ಅಂತ ಅವರು ಕೇಳಿದರು. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ಇಲ್ಲಿ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ಐಸಾಯಿ ಪದದ ಅರ್ಥವೇನು ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಸ್ನೇಹಿತರೆ. ಐಸಾಯಿ ಪದದ ಅರ್ಥವನ್ನು ನಾವು ನೋಡಿದ್ರೆ ಕಂಪ್ಲೀಟಾಗಿ ಈ ಒಂದು ಪ್ರಶ್ನೆಗಳು ಕೂಡ ತುಂಬ ರಿಪೀಟೆಡ್ ಆಗಿರುತ್ತೆ. ಐಸಾಯಿ ಪದದ ಅರ್ಥ ಏನು ಅಂತಂದರೆ ಕ್ರೈಸ್ತ ಧರ್ಮದವ. ಐಸಾಯಿ ಅಂತಂದರೆ ಕ್ರೈಸ್ತ ಧರ್ಮದವರಿಗೆ ನಾವು ಐಸಾಯಿ ಅಂತ ಕರೆಯಲಾಗಿರುತ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 38ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಪಲವುಂ ನಾಲಿಗೆಯಲ್ಲುಳ್ಳಂ ಡ್ಯಾಶ್ ಅಂದರೆ ಏನು ಸ್ನೇಹಿತರೆ? ಪಲವುಂ ನಾಲಿಗೆಯಲ್ಲುಳ್ಳಂ ಅಂದರೆ ಏನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಅಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ ನಂತರ ಪಲವುಂ ನಾಲಿಗೆಯಲ್ಲುಳ್ಳಂ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಅಂತಂದರೆ ಏನು ಅಂತಂದರೆ ಸರಿಯಾದಂಥ ಉತ್ತರ ಇಲ್ಲಿ ಸ್ನೇಹಿತರೆ ನೀವು ಗಮನಿಸ್ಬೋದು. ನೀವು ಸುಳ್ಳು ಹೇಳುವವ ಅಂತ ಟಿಕ್ ಮಾಡ್ತಾರೆ, ಆದರೆ ಇದು ತಪ್ಪಾಗಿರುತ್ತದೆ. ಸುಳ್ಳು ಹೇಳುವವ ಆಗಲ್ಲ. ಆಪ್ಷನ್ ಡಿ ವಾಸುಕಿ ನಿಮಗೆ ಗೊತ್ತಿರುತ್ತದೆ. ಆಪ್ಷನ್ ಡಿ ವಾಸುಕಿ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ 39ನೇ ಪ್ರಶ್ನೆ ಸ್ನೇಹಿತರೆ. 39ನೇ ಪ್ರಶ್ನೆ ಏನು ಅಂತಂದರೆ ಇಂದ ಪ್ರತ್ಯಯದಿಂದ ಅಲ್ಲಿ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದಂಥ ವಾಕ್ಯವನ್ನು ಗುರುತಿಸಿ ಸ್ನೇಹಿತರೆ. ನಿಮಗೆ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕಾಗತ್ತೆ. ಉ, ಅನ್ನು, ಇಂದ, ಈಗೇಕೆ, ದೆಸೆಯಿಂದ, ಆ, ಅಲ್ಲಿ ಅಂತಂದರೆ ಇವು ಕಂಪ್ಲೀಟಾಗಿ ವಿಭಕ್ತಿ ಪ್ರತ್ಯಯಗಳು. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ ಈ ರೀತಿ ಕಂಪ್ಲೀಟಾಗಿ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕಾಗುತ್ತೆ. ಅದರಲ್ಲಿ ಇಂದ ಪ್ರತ್ಯಯದಿಂದ ಅಲ್ಲಿ ಪ್ರತ್ಯಯಕ್ಕೆ ಆ ಒಂದು ಅರ್ಥ ವಾಕ್ಯ ಚೇಂಜ್ ಆದರೂ ಕೂಡ ಅರ್ಥವನ್ನು ಕೆಡಲಾರದೆ ಇರುವಂಥ ಒಂದು
ವಾಕ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ಗಮನಿಸ್ಬೋದು ನೀವು, ಅಕ್ಕಿಯಿಂದ ಮಾಡಿದ ಇಡ್ಲಿ. ನೆಕ್ಸ್ಟ್ ಎರಡನೇದಾಗಿ ಮನೆಯಿಂದ ತಂದ ತಿಂಡಿ. ನೆಕ್ಸ್ಟ್ ಊರಿನಿಂದ ಬಂದ ನೆಂಟ. ನೆಕ್ಸ್ಟ್ ನಾಲ್ಕನೇದಾಗಿ ಮರದಿಂದ ಉದುರಿದ ಎಲೆ ಅಂತ ಇಲ್ಲಿ ನೀಡಲಾಗಿದೆ. ಸ್ನೇಹಿತರೆ, ನೀವು ಬಿಡಿಸಿ ಬರೆದುಕೊಳ್ಳಬೇಕಾಗುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತ ನಾವು ನೋಡ್ತಾ ಹೋಗೋದಾದರೆ ಮನೆಯಿಂದ ಇಲ್ಲಿ ಇಂದ ಅಂತ ಬಂತ. ನೆಕ್ಸ್ಟ್ ತಿಂಡಿ ಇಲ್ಲಿ ಅಂತ ಬರಲ್ಲ. ನೆಕ್ಸ್ಟ್ ಊರಿನಿಂದ ಇಂದ ಬಂತು ಇಲ್ಲಿ, ಆದರೆ ಇಲ್ಲಿ ನೆಂಟ ಆಗುತ್ತೆ. ನೆಕ್ಸ್ಟ್ ಮರದಿಂದ ಇಂದ ಇದೆ, ಆದರೆ ಇಲ್ಲಿ ಎಲೆ ಅಥವಾ ಅಲೆ ಇದು ಆಗಲ್ಲ ಸ್ನೇಹಿತರೆ. ಹಾಗಾಗಿ ಅಕ್ಕಿಯಿಂದ ಮಾಡಿದ ಇಡ್ಲಿ ಅಂತಂದರೆ ಅಲ್ಲಿ ಇಲ್ಲಿ ಇಂದ ಅಲ್ಲಿ ಇಲ್ಲಿ ಸರಿಯಾಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ. ಅಕ್ಕಿಯಿಂದ ಮಾಡಿದ ಇಡ್ಲಿ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಸ್ನೇಹಿತರೆ, ನಿಮಗೆ ಯಾವ ಸಬ್ಜೆಕ್ಟ್ಗಳ ಬಗ್ಗೆ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಬೇಕು ಅಂತ ನೀವು ಕಮೆಂಟ್ ಮಾಡಿ ಕೂಡ ತಿಳಿಸಿದರೆ ನಾವು ಅದೇ ಕ್ವಶನ್ ಪೇಪರನ್ನು ನಿಮಗೆ ಬಿಡಿಸ್ತೀವಿ ಸಬ್ಜೆಕ್ಟ್ ವೈಸು. ನೆಕ್ಸ್ಟ್ 40ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ. 7ನೆಯ ನರಕದ ಪುಳು ಡ್ಯಾಶ್ ಎಂಬಲ್ಲಿ ಷಷ್ಠಿ ವಿಭಕ್ತಿಯ ಪ್ರತ್ಯಯ ದೀರ್ಘವಾಗಿದೆ. ಇದು ಡ್ಯಾಶ್ ಲಕ್ಷಣ ಅಂತ ಇಲ್ಲಿ ತಿಳಿಸಲಾಗಿರುತ್ತೆ ಸ್ನೇಹಿತರೆ. ನೀವು ಕ್ವಶನ್ಸ್ಗಳನ್ನು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು. 7ನೆಯ ನರಕದ ಪುಳು ಅಂತಂದರೆ 7ನೆಯ ನರಕದ ಪುಳು ಡ್ಯಾಶ್ ಎಂಬಲ್ಲಿ ಷಷ್ಠಿ ವಿಭಕ್ತಿಯ ಪ್ರತ್ಯಯ ದೀರ್ಘವಾಗಿದೆ. ಇದು ಡ್ಯಾಶ್ನ ಲಕ್ಷಣ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸ್ನೇಹಿತರೆ, ಇದು ಯಾವುದರ ಲಕ್ಷಣ ಅಂತ ನಾವು ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪೂರ್ವದ ಹಳೆಗನ್ನಡದ ಒಂದು ಲಕ್ಷಣ ಆಗಿರುತ್ತೆ ಸ್ನೇಹಿತರೆ. ಇದು ಪೂರ್ವದ ಹಳೆಗನ್ನಡದ ಒಂದು ಲಕ್ಷಣವನ್ನು ಹೋಲಿಕೆ ಮಾಡುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ 41ನೆಯ ಪ್ರಶ್ನೆ, ಈ 4ರಲ್ಲಿ ತಪ್ಪಾಗಿರುವಂಥ ವಾಕ್ಯವನ್ನು ಗುರುತಿಸಿ. ಸ್ನೇಹಿತರೆ, ಈ 4ರಲ್ಲಿ ತಪ್ಪಾಗಿರುವಂಥ ವಾಕ್ಯವನ್ನು ಗುರುತಿಸಿ. ಈ 4 ಆಪ್ಷನ್ಸ್ಗಳನ್ನು ನೀವು ಮೊದಲನೇದಾಗಿ ಓದ್ಕೋಬೇಕಾಗುತ್ತೆ. 4 ಆಪ್ಷನ್ಸ್ಗಳಲ್ಲಿ ತಪ್ಪಾಗಿರುವುದನ್ನು ಮಾತ್ರ ನಾವು ಗುರುತಿಸಬೇಕು, ಸರಿಯಾಗಿರೋದನ್ನು ಅಲ್ಲ. ತಪ್ಪಾಗಿರುವುದನ್ನು ಕ್ವಶನ್ಸ್ಗಳನ್ನು ತುಂಬ ನೀಟಾಗಿ ಒಂದ್ಸಲ ಓದ್ಕೊಳ್ಳಿ ಸ್ನೇಹಿತರೆ. ತುಂಬ ಜನ ವಿದ್ಯಾರ್ಥಿಗಳು ಅಲ್ಲಿ ಕ್ವಶನ್ ಏನು ಕೇಳಿರ್ತಾರೆ ಅದರ ಉಲ್ಟ ಹಾಕಿರ್ತಾರೆ. ಅದರ ಕ್ವಶನ್ ಕಂಪ್ಲೀಟಾಗಿ ನೀವು ಓದಬೇಕು. ಹಾಗಾಗಿ ಸ್ನೇಹಿತರೆ, 41ನೇ ಪ್ರಶ್ನೆಗೆ ನಾವು ನೋಡ್ತಾ ಹೋದರೆ ರಾಮನು ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು. ನೆಕ್ಸ್ಟ್ ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು ರಾಮನು ತಿಂದನು ಕಚ್ಚಿ ಚಿಕ್ಕ ಹಣ್ಣನ್ನು. ಸ್ನೇಹಿತರೆ, ಇಲ್ಲಿ ಈ ಒಂದು 4 ವಾಕ್ಯಗಳನ್ನು ನೀಡಲಾಗಿದೆ. ಇದರಲ್ಲಿ ತಪ್ಪಾಗಿರುವಂಥ ವಾಕ್ಯ ಯಾವುದು ಅಂತ ನಾವು ಗಮನಿಸಬೇಕಾಗಿರುತ್ತೆ. ತಪ್ಪಾಗಿರುವಂಥ ವಾಕ್ಯ ಯಾವುದು ಅಂತಂದರೆ ಮೊದಲನೇದಾಗಿ ರಾಮನು ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು. ಇದು ಒಂದು ವಾಕ್ಯ ಅರ್ಥಪೂರ್ಣವಾದಂಥ ವಾಕ್ಯ ಆಗಿರುತ್ತೆ. ಹಾಗಾಗಿ ಇದು ಸರಿಯಾಗಿರುತ್ತೆ. ನೆಕ್ಸ್ಟ್ ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣನ್ನು ಅಂತಂದರೆ ಇದು ಸ್ನೇಹಿತರೆ ನಿಮಗೆ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಲ್ಲ ನಾವು, ಆ ರೀತಿ ಆಗುತ್ತೆ ಇದು. ಹಾಗಾಗಿ ಇದು ಕೂಡ ಸರಿಯಾಗಿರುತ್ತೆ. ನೆಕ್ಸ್ಟ್ ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು ರಾಮನು, ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು ರಾಮನು, ಇದು ಕೂಡ ಸರಿಯಾಗಿರುತ್ತೆ. ರಾಮನು ತಿಂದನು ಕಚ್ಚಿ ಚಿಕ್ಕ ಹಣ್ಣನ್ನು. ಸ್ನೇಹಿತರೆ, ಇದು ತಪ್ಪಾಗಿರುತ್ತೆ. ಅಂತಂದರೆ ಇದಕ್ಕೆ ತಪ್ಪಾಗಿರುವಂಥದ್ದು ಯಾವುದು ಅಂತ ಕೇಳಲಾಗಿದೆ. ಹಾಗಾಗಿ ಆಪ್ಷನ್ 4 ತಪ್ಪಾಗಿರುತ್ತೆ. ಸ್ನೇಹಿತರೆ, ರಾಮನು ತಿಂದನು ಅಂತಂದರೆ ರಾಮನು ಏನು ತಿಂದನು ಅದನ್ನು ನಾವು ಫಸ್ಟಿಗೆ ಹೇಳಬೇಕು. ಅವನು ಏನು ತಿಂತಾನಲ್ಲ ಅದನ್ನು ಫಸ್ಟಿಗೆ ಹೇಳಬೇಕು. ಹಾಗಾಗಿ ರಾಮನು ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು ಅಂತ ಆಗಿರಬೇಕಾಗತ್ತೆ. ಅಥವಾ ಈ ಮೇಲ್ಗಡೆ 3 ಆಪ್ಷನ್ಗಳು ಆಗಿದ್ರು ಕೂಡ ಸರಿಯಾಗಿರುತ್ತೆ. ಆದರೆ ಅಲ್ಲಿ ತಪ್ಪಾಗಿರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಇದು ತಪ್ಪಾಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ 42ನೇ ಪ್ರಶ್ನೆ, ವರ್ಧಮಾನ ಶಬ್ದಕ್ಕೆ ತತ್ಸಮ ರೂಪ. ಸ್ನೇಹಿತರೆ, ತತ್ಸಮ ತದ್ಭವ ಎಲ್ರಿಗೂ ಕೂಡ ಗೊತ್ತಿರಬೇಕಾಗುತ್ತೆ. ತತ್ಸಮ ತದ್ಭವ ನಿಮಗೆ ಪ್ರತಿ ಎಕ್ಸಾಮ್ಸಲ್ಲೂ ಕೂಡ 1ರಿಂದ 2 ಮಾರ್ಕ್ಸು ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳಾಗಿರುತ್ತೆ. ವರ್ಧಮಾನ ಶಬ್ದಕ್ಕೆ
ತತ್ಸಮ ರೂಪ ಯಾವುದಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ತತ್ಸಮ ರೂಪ ಯಾವುದು ಅಂತಂದರೆ ವರ್ಧಮಾನಕ್ಕೆ ಬದ್ಧವಣ ಸ್ನೇಹಿತರೆ. ಬದ್ಧವಣ ವರ್ಧಮಾನದ ತತ್ಸಮ ತದ್ಭವ ಆಗಿರುತ್ತೆ. ಇದರ ತದ್ಭವ ವರ್ಧಮಾನ ಆಗಿದ್ರೆ ತತ್ಸಮ ಬದ್ಧವಣ ಆಗಿರುತ್ತದೆ. ನೆಕ್ಸ್ಟ್ 43ನೇ ಪ್ರಶ್ನೆಯ ಕಡೆಗೆ ಬರೆದಾದ್ರೆ ಚಳುವಳಿಯಾಗಿ ಮೂಡಿ ಸಾಹಿತ್ಯವಾಗಿ ಉಳಿದದ್ದು. ಸ್ನೇಹಿತರೆ ಇಲ್ಲಿ ನಿಮಗೆ ಗಮನಿಸ್ಬೋದು, ಚಳುವಳಿಯಾಗಿ ಇದೊಂದು ಮೂಡಿ ಕೊನೆಯದಾಗಿ ಇದು ಸಾಹಿತ್ಯವಾಗಿ ಉಳಿದುಕೊಳ್ಳುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಅದನ್ನೇ ನಾವು ವಚನ ಅಂತ ಕರಿತೀವಿ. ವಚನಕಾರರು ನಿಮಗೆ ಗೊತ್ತಿರುತ್ತೆ, ಮೊದಲಿಗೆ ಅವರು ಚಳುವಳಿ ಮಾಡ್ತಿದ್ರು, ನಂತರದ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಇದು ಸಾಹಿತ್ಯವಾಗಿ ಬದಲಾವಣೆ ಆಗುತ್ತೆ. ಅದು ಏನು ಅಂತಂದರೆ ವಚನ ಅನ್ನುವಂಥದ್ದು ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 44ನೇ ಪ್ರಶ್ನೆ, ಕೊಕ್ಕಿನಾಗ ಮುತ್ತ ಹಿಡಕೊಂಡು ಬಾಲದಾಗ ನೀರ ಕುಡಿತೈತಿ, ಈ ಒಗಟಿನ ಅರ್ಥವನ್ನು ಗ್ರಹಿಸಿ. ಸ್ನೇಹಿತರೆ ನಿಮಗೆ ಗಮನಿಸ್ಬೋದು, ಕೆಲವೊಂದು ಗಾದೆ ಮಾತುಗಳು ಆ ಒಂದು ಒಗಟುಗಳು ಏನು ಮೀನಿಂಗ್ ಕೊಡುತ್ತೆ ಅನ್ನೋವಂಥದ್ದನ್ನ ನೀವು ಮೇಲ್ನೋಟಕ್ಕೆ ನೋಡಬಾರ್ದು, ಅದರ ಒಳವರ್ಥವನ್ನು ಅಂತಂದರೆ ಅದರ ಇನ್ನರ್ ಮೀನಿಂಗನ್ನು ನೀವು ಕಂಡುಹಿಡಿಬೇಕು ಅನ್ನೋವಂಥದ್ದು ಕೂಡ ಪ್ರಶ್ನೆಗಳು ತುಂಬ ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗಿರುತ್ತದೆ. ಕೊಕ್ಕಿನಾಗ ಮುತ್ತು ಹಿಡ್ಕೊಂಡು ಬಾಲದಾಗ ನೀರು ಕುಡಿತೈತಿ, ಈ ಒಗಟಿನ ಅರ್ಥವನ್ನು ಸಂಗ್ರಹಿಸಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸ್ನೇಹಿತರೆ ಇದಕ್ಕೆ ನೀವು ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಸಿ ದೀಪ. ಸ್ನೇಹಿತರೆ ಆಪ್ಷನ್ ಸಿ ದೀಪ ಸರಿಯಾಗಿರುತ್ತೆ ಅಂತಾರೆ. ಕೊಕ್ಕಿನಾಗ ಮುತ್ತು ಹಿಡ್ಕೊಂಡು ಅಂತಂದರೆ ನಾವು ದೀಪದ ಬತ್ತಿಯನ್ನು ಹಾಕ್ತೀವಲ್ಲ ಅದು ಕೊಕ್ಕು ಅಂತ ತಿಳ್ಕೊಬೇಕಾಗಿರುತ್ತೆ. ಬಾಲದಾಗ ನೀರು ಕುಡಿತೈತಿ ಅಂತಂದರೆ ಅದರ ಒಂದು ಬಾಲ ಅಂತಾರೆ, ಮುಂದೆ ನಾವು ದೀಪದ ಹತ್ತಿಯನ್ನು ಹಾಕ್ತೀವಲ್ಲ ಅದರ ಹತ್ತಿಯ ಬಾಲ ಎಲ್ಲಿರುತ್ತದೆ ಅಂತಂದರೆ ಆ ದೀಪದ ಒಳಗಿರುವಂಥ ಎಣ್ಣೆ ಒಳಗಿರುತ್ತೆ. ಎಣ್ಣೆಯಿಂದ ಅಲ್ಲಿ ಹೀರಿಕೊಂಡು ಮುಂದೆ ಕೊಕ್ಕಿನಿಂದ ಅದು ಉರಿತಾ ಹೋಗುತ್ತೆ. ಹಾಗಾಗಿ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಅಥವಾ ಇನ್ನರ್ ಮೀನಿಂಗ್ ಯಾವುದು ಅಂತಂದರೆ ಆಪ್ಷನ್ ಸಿ ದೀಪ ಸರಿಯಾದಂಥ ಉತ್ತರವನ್ನು ನೀಡ್ತಾ ಹೋಗುತ್ತದೆ. ನೆಕ್ಸ್ಟ್ 45ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಈ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳುವಳಿಯ ವಸ್ತುವನ್ನು ಉಳ್ಳದ್ದಲ್ಲ. ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ಬೋದು, ಈ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳುವಳಿಯ ವಸ್ತುವನ್ನು ಉಳ್ಳದ್ದಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ ಉಳ್ಳದ್ದಲ್ಲ ಅಂತ ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ಸ್ ಡಿ ಆಗಿರುತ್ತೆ. ಅಂತಂದರೆ ದ್ವಾದಶ ರಾತ್ರಿ ಆಗಿರುತ್ತೆ. ಸ್ನೇಹಿತರೆ ಇಲ್ಲಿ ನೀವು ಸಂಕ್ರಾಂತಿ ಆಗಲಿ ಅಥವಾ ಶಿವರಾತ್ರಿ ಆಗಲಿ ಅಥವಾ ಮಹಾಚೈತ್ಯ ಆಗಲಿ ಇವು ಪೂಜೆಗಳಿಗೆ ಸಂಬಂಧಪಟ್ಟಿದೆ. ದ್ವಾದಶ ರಾತ್ರಿ ಅನ್ನುವಂಥದ್ದು ಇದು ಕಂಪ್ಲೀಟಾಗಿ ವಚನ ಚಳುವಳಿಯ ವಸ್ತುವನ್ನು ಉಳ್ಳದ್ದಲ್ಲದ್ದು ಅಂತಂದರೆ ವಚನ ಚಳುವಳಿಗೆ ಸೇರಿದ್ದಲ್ಲದ್ದು ಇದಾಗಿರುತ್ತದೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ 46ನೇ ಪ್ರಶ್ನೆಗಳಲ್ಲಿ ಇವುಗಳಲ್ಲಿ ಗುಂಪಿಗೆ ಸೇರದ ಒಂದನ್ನು ಸೂಚಿಸಿ. ಗುಂಪಿಗೆ ಸೇರದ ಒಂದನ್ನು ಅಂತಂದರೆ ಯಾವುದು ಗುಂಪಿಗೆ ಸೇರಲ್ಲ ಆ ಒಂದು ಪದವನ್ನು ತೆಗೆದುಹಾಕಿ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. 46ನೇ ಪ್ರಶ್ನೆಗಳಲ್ಲಿ ಆಪ್ಷನ್ ಎ ಏನಿದೆ ಅಂತಂದರೆ ರಳ, 2ನೇದು ಕುಳ, 3ನೇದು ಕ್ಷಳ, 4ನೇದು ಹಳ. ರಳ, ಕುಳ, ಕ್ಷಳ, ಹಳ ಅನ್ನೋಂಥದ್ದನ್ನು ನೀಡಲಾಗಿರುತ್ತೆ. ಇದರಲ್ಲಿ ಆಪ್ಷನ್ ಯಾವುದು ಸೇರಲ್ಲ ಅನ್ನೋವಂಥದ್ದನ್ನ ನಾವು ನೋಡಬೇಕಾಗುತ್ತೆ. ಹಾಗಾಗಿ ಸ್ನೇಹಿತರೆ 46ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಹಳ. ಹಳ ಅನ್ನೋವಂಥದ್ದು ಇದು ಸೇರಲ್ಲ. ಇನ್ನು ಮಿಕ್ಕುಳಿದಂಥದ್ದು ರಳ, ಕುಳ, ಕ್ಷಳ ಅನ್ನೋವಂಥದ್ದು ಒಂದು ಪದದ ಅರ್ಥವನ್ನು ನೀಡ್ತಾ ಹೋಗುತ್ತದೆ. ಇದು ಹಳ ಅನ್ನೋವಂಥದ್ದು ಇದು ಬೇರೆ ಪದದ ಮೀನಿಂಗನ್ನು ನೀಡ್ತಾ ಹೋಗುತ್ತೆ. ಹಾಗಾಗಿ ಇದು ಗುಂಪಿಗೆ ಸೇರದ ಪದ ಕೂಡ ಆಗಿರುತ್ತದೆ. ನೆಕ್ಸ್ಟ್ 47ನೇ ಪ್ರಶ್ನೆ ಉಂಚೈಂಬಳ ಈ ಶಬ್ದದ ಸರಿಯಾದ ರೂಪ ಯಾವುದು ಸ್ನೇಹಿತರೆ? ಈ ಒಂದು ಶಬ್ದದ ಸರಿಯಾದ ರೂಪವನ್ನು ಇಲ್ಲಿ ನಾವು ಗುರುತಿಸಬೇಕಾಗಿರುತ್ತದೆ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸ್ನೇಹಿತರೆ ಉಂಚೈಂಬಳ ಅನ್ನುವಂಥದ್ರ ಮೀನಿಂಗ್ ಏನು ಅಥವಾ ಆ ಒಂದು ಶಬ್ದದ ಸರಿಯಾದಂಥ ರೂಪ ಏನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಉಂಚೈಂಬಳ ಅಲ್ಲ, ಅದು ಉಂಚೈಂಬಲ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 48ನೇ ಪ್ರಶ್ನೆಯಲ್ಲಿ ಏನು ಕೇಳಲಾಗಿದೆ ಅಂತ ನೋಡ್ತಾ ಹೋಗೋದಾದರೆ ಅರೆವೆಣ್ಣಯ್ಯ ಶಬ್ದದ ಅರ್ಥವೇನು? ಅರೆವೆಣ್ಣಯ್ಯ ಶಬ್ದ ಪದದ ಅರ್ಥವೇನು ಅಂತ ಇಲ್ಲಿ ನೀಡಲಾಗಿದೆ. ಸ್ನೇಹಿತರೆ ನಿಮಗೆ ಆ ಒಂದು ಶಬ್ದಗಳ ಅರ್ಥವೇನು, ಸಮಾನಾರ್ಥಕ ಪದಗಳನ್ನು ಗುರುತಿಸಿ, ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ ಮತ್ತು ಆ ಒಂದು ಶಬ್ದದ
ಇನ್ನರ್ ಮೀನಿಂಗ್ ಏನು, ಗಾದೆ ಮಾತುಗಳನ್ನು ಈ ರೀತಿ ಪ್ರತಿಯೊಂದು ಕನ್ನಡ ಎಕ್ಸಾಮ್ಸಲ್ಲಿ ನೀವು ಸಾಮಾನ್ಯ ಕನ್ನಡ ಎಕ್ಸಾಮ್ಸ್ ಬರಿತಾ ಇದ್ರೆ ಅಂತಂದರೆ ಫಿಕ್ಸ್ ಆಗಿ ಇಂಥ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ನೇಹಿತರೆ 48ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಬಿ ಆಗಿರುತ್ತೆ. ಅಂತಂದರೆ ಅರ್ಧನಾರೀಶ್ವರವನ್ನು ನಾವು ಅರೆವೆಣ್ಣಯ್ಯ ಅಂತ ಕರಿತೀವಿ. ಅರ್ಧನಾರೀಶ್ವರ ಯಾರಿಗೆ ಕರಿತೀವಿ ಅಂತಂದರೆ ನಾವು ಶಿವನನ್ನು ಕರಿತೀವಿ. ಹಾಗಾಗಿ ಅರ್ಧನಾರೀಶ್ವರ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್, ದೆಕ್ಕಾಳ ಶಬ್ದದ ಅರ್ಥವೇನು ಸ್ನೇಹಿತರೆ? ದೆಕ್ಕಾಳ ಶಬ್ದದ ಅರ್ಥವೇನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ದೆಕ್ಕಾಳ ಶಬ್ದದ ಅರ್ಥ ಏನು ಅಂತಂದರೆ ಆಡಂಬರ. ದೆಕ್ಕಾಳ ಪದದ ಅರ್ಥ ಆಡಂಬರದಿಂದ ಅಥವಾ ನಾವು ಆಡಂಬರದ ಜೀವನವನ್ನು ಜೀವಿಸುವುದು. ಇದು ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. ದೆಕ್ಕಾಳ ಅಂತಂದರೆ ಆಡಂಬರ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 50ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಈ ಒತ್ತಕ್ಷರವುಳ್ಳ ಪದಗಳಲ್ಲಿ ಭಿನ್ನವಾದಂಥ ಒಂದು ರೂಪವನ್ನು ಗುರುತಿಸಿ ಸ್ನೇಹಿತರೆ. ಈ ಕೆಳಗಡೆ ನೀಡಿರುವಂಥ ಒತ್ತಕ್ಷರದ ಪದಗಳಲ್ಲಿ ಭಿನ್ನವಾದದ್ದನ್ನು ಗುರುತಿಸಿ ಅಥವಾ ಗುಂಪಿಗೆ ಸೇರದ ಪದಗಳನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಇಲ್ಲಿ ನಾವು ಗಮನಿಸ್ಬೋದು, ಮೊದಲನೇದಾಗಿ ಕಣ್ಣು, ನೆಕ್ಸ್ಟ್ ಎರಡನೇದಾಗಿ ಹಗ್ಗ, ಮೂರನೇದಾಗಿ ಅತ್ತೆ, ನಾಲ್ಕನೇದಾಗಿ ಸ್ವರ್ಗ ಅಂತ ಇಲ್ಲಿ ನೀಡಲಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಎಲ್ಲ ಒಂದು ಆಪ್ಷನ್ಸ್ಗಳನ್ನು ಗಮನಿಸಿದರೆ ಅದರದೇ ಆದಂಥ ಒಂದು ಒತ್ತಕ್ಷರಗಳನ್ನು ಒಳಗೊಂಡಿರುತ್ತೆ. ಆದರೆ ಅದರದೇ ಆದಂಥ ಒತ್ತಕ್ಷರಗಳನ್ನು ಒಳಗೊಂಡಿಲ್ಲದೆ ಇರುವಂಥದ್ದು ಅಥವಾ ನಾವು ಇಲ್ಲಿ ಕಂಪ್ಲೀಟಾಗಿ ನೀವು ಗಮನಿಸ್ಬೋದು, ಇಲ್ಲಿ ಅವರು ಕೇಳಿರುವಂಥದ್ದು ಒತ್ತಕ್ಷರವುಳ್ಳ ಪದಗಳಲ್ಲಿ ಭಿನ್ನವಾದದ್ದನ್ನು ಗುರುತಿಸಿ ಅಂತ. ಆದರೆ ಇಲ್ಲಿ ಗುಂಪಿಗೆ ಸೇರಿದ ಪದ ಅಂತ ಅವರು ಗುರುತಿಸಿ ಅಂತ ಕೇಳಿಲ್ಲ. ಒತ್ತಕ್ಷರಗಳ ಮೇಲೆ ನೀವು ಗುಂಪಿಗೆ ಸೇರದ್ದನ್ನು ತೆಗಿಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ನೀವು ಗಮನಿಸಬೇಕು, ಇಲ್ಲಿ ಆಪ್ಷನ್ ಡಿ ರಾಂಗ್ ಆಗುತ್ತೆ. ಅಂತಂದರೆ ಇನ್ನು ಮಿಕ್ಕುಳಿದಂಥದ್ದು ಕಣ್ಣು ನಾವತ್ತು, ಅದಕ್ಕೆ ನಾವತ್ತಿದೆ, ಇದಕ್ಕೆ ಹಗ್ಗ, ಅದಕ್ಕೆ ಗಾವತ್ತಿದೆ, ಅತ್ತೆ, ಅದಕ್ಕೆ ತಾವತ್ತಿದೆ. ಹಾಗಾಗಿ ಅವೆಲ್ಲವೂ ಕೂಡ ಸರಿಯಾಗಿದ್ದರೆ ತಪ್ಪಾಗಿರುವಂಥದ್ದು ಆಪ್ಷನ್ ಡಿ ಆಗಿರುತ್ತೆ. ಅಂತಂದರೆ ಸ್ವರ್ಗ ಅನ್ನುವಂಥದ್ದು ಗುಂಪಿಗೆ ಸೇರದ ಅಥವಾ ಒತ್ತಕ್ಷರದಿಂದ ಭಿನ್ನವಾಗಿರುವಂಥ ಒಂದು ಪದ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯ ಕಡೆಗೆ ಬರೋದಾದರೆ 51ನೇ ಪ್ರಶ್ನೆ, ಮುಖಂಡ ಪದದಲ್ಲಿರುವಂಥ ಅನುಸ್ವಾರ ಧ್ವನಿ ಯಾವುದು ಸ್ನೇಹಿತರೆ? ಮುಖಂಡ ಅನ್ನುವಂಥದ್ರಲ್ಲಿ ನೀಡಿರುವಂಥ ಒಂದು ಅನುಸ್ವಾರ ಧ್ವನಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಮುಖಂಡದಲ್ಲಿ ನಾವು ಗಮನಿಸೋದಾದರೆ ಇದರಲ್ಲಿ ನ ಬರುತ್ತದೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ನ ಆಗುತ್ತದೆ. ನೀವು ಎಲ್ಲರೂ ಏನಂತೀರ ನ ಅಂತೀರ, ಆದರೆ ನ ಆಗಿರಲ್ಲ. ನ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ 3 ಸರಿಯಾದಂಥ ಉತ್ತರ ನ ಆಗಿರುತ್ತದೆ. ಇಲ್ಲಿ ನೀವು ಕಂಪ್ಲೀಟಾಗಿ ಗಮನಿಸಿದರೆ ಮಾತ್ರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್, ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ. ಅವರ ಒಂದು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ. ಈ ಒಂದು ವಾಕ್ಯದ ಕುರಿತಾದಂಥ 4 ಹೇಳಿಕೆಗಳಲ್ಲಿ ತಪ್ಪಾಗಿರುವ ಒಂದು ಹೇಳಿಕೆಯನ್ನು ಗುರುತಿಸಿ ಸ್ನೇಹಿತರೆ. ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ. ಇದರ ಒಂದು 4 ವಾಕ್ಯಗಳನ್ನು ಕೆಳಗಡೆ ನೀಡಲಾಗಿದೆ. ಈ ಒಂದು ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗಮನಿಸಿ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. 1ನೇ ಆಪ್ಷನ್ ಏನು ಅಂತಂದರೆ ಇದು ಕನ್ನಡದ ವಾಕ್ಯ ರಚನೆಗಿಂತ ಸ್ವಲ್ಪ ಭಿನ್ನವಾಗಿದೆ. 2ನೇದಾಗಿ ಉತ್ತರ ಕರ್ನಾಟಕದ ಜನ ಬಳಸುವ ವಾಕ್ಯದ ಮಾದರಿಯಂತಿದೆ. 3ನೇದಾಗಿ ಹಿಂದಿಯ ಪ್ರಭಾವದಿಂದ ಇದು ಬಂದದ್ದಾಗಿದೆ. 4ನೇದಾಗಿ ಇಂಗ್ಲಿಷ್ ಭಾಷೆಯ ಅತಿ ಬಳಕೆಯಿಂದ ಹೀಗಾಗಿದೆ ಅಂತ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಅವರು ಏನು ಕೇಳಿದ್ದಾರೆ ಅಂತಂದರೆ ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ಅಲ್ಲ, ಅವರ ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ಅಥವಾ ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಅಂತ ಇಲ್ಲಿ ಆಗಬೇಕಾಗಿರುತ್ತೆ. ಆದರೆ ಅದು ಅವರು ಅಲ್ಲ, ಅದು ಅವರ ಆಗಬೇಕಾಗಿರುತ್ತದೆ. ಸ್ನೇಹಿತರೆ, ಇದು ಯಾವುದರ ಒಂದು ಪ್ರಭಾವವನ್ನು ಬೀರ್ತಾ ಹೋಗುತ್ತದೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಇಂಗ್ಲಿಷ್ ಭಾಷೆಯ ಅತಿ ಬಳಕೆಯಿಂದ ಹೀಗಾಗಿ ಈ ಒಂದು ವಾಕ್ಯ ಕೆಡ್ತಾ ಹೋಗಿದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಹೋಗ್ತಾ ಹೋಗೋದಾದರೆ 53ನೇ ಪ್ರಶ್ನೆ ಸ್ನೇಹಿತರೆ, ಅಮಂಗಳವಾದುದನ್ನು ಸೌಮ್ಯವಾದ ಉಕ್ತಿಗಳಲ್ಲಿ ಹೇಳಲಾಗುತ್ತದೆ. ಅದರ ಒಂದು ಉದಾಹರಣೆ ಇಲ್ಲಿ ಗುರುತಿಸಿ ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಸ್ನೇಹಿತರೆ, ಅಮಂಗಳವಾದುದನ್ನು ಸೌಮ್ಯವಾದಂಥ ಒಂದು ಉಕ್ತಿಗಳಲ್ಲಿ ಹೇಳಲಾಗುತ್ತದೆ. ಆದರೆ ಒಂದು ಉದಾಹರಣೆಯನ್ನು ಇಲ್ಲಿ ಗುರುತಿಸಿ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಡಿ, ಕೀರ್ತಿ
ಶೇಷನಾಗು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೀರ್ತಿ ಶೇಷನಾಗು ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 54ನೇ ಪ್ರಶ್ನೆ, ಬ್ಲೀಚಿಂಗ್ ಪೌಡರನ್ನು ಕೆಲವು ಅಗಸರು ಬ್ಲೀಚಿಂಗ್ ಪೌಡರ್ ಎಂದು ಉಚ್ಚರಿಸಲು ಕಾರಣವೇನು ಸ್ನೇಹಿತರೆ? ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತದೆ, ಬ್ಲೀಚಿಂಗ್ ಪೌಡರ್ ನೀರನ್ನು ಪರಿಶುದ್ಧ ಮಾಡಲು ಅಥವಾ ಕೊಳಚೆ ನೀರನ್ನು ಪರಿಶುದ್ಧ ಮಾಡಲು ಅಥವಾ ಬೇರೆ ಬೇರೆ ರೀತಿಗಳಲ್ಲಿ ಈ ಒಂದು ಬ್ಲೀಚಿಂಗ್ ಪೌಡರನ್ನು ಕೂಡ ಯೂಸ್ ಮಾಡ್ತಾರೆ. ಆ ಒಂದು ಬ್ಲೀಚಿಂಗ್ ಪೌಡರನ್ನು ಬ್ಲೀಚಿಂಗ್ ಪೌಡರ್ ಎಂದು ಉಚ್ಚರಿಸಲು ಕಾರಣ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ. 1ನೇ ಆಪ್ಷನ್, ಅವರಿಗೆ ಸರಿಯಾಗಿ ನಾಲಿಗೆ ತಿರುಗುವುದಿಲ್ಲ. 2ನೇದಾಗಿ ಇಂಗ್ಲಿಷ್ ಪದಗಳನ್ನು ಬಳಸುವ ಅವರಿಗೆ ಇಷ್ಟವಿಲ್ಲ ಅನ್ನುವಂಥದ್ದಾಗಿರುತ್ತೆ. ನೆಕ್ಸ್ಟ್ 3ನೇದಾಗಿ ಆ ಪುಡಿಗೂ ಬಿಳಿ ಪದಕ್ಕೂ ಸಂಬಂಧವಿದೆವೆಂದು ಭಾವಿಸುವುದರಿಂದ. ನೆಕ್ಸ್ಟ್ 4ನೇದಾಗಿ ದ್ವಿತಾಕ್ಷರ ಉಚ್ಚಾರ ಕಷ್ಟವಾಗಿದ್ದರಿಂದ ಬಿಡಿಸಿ ಹೇಳುತ್ತಾರೆ ಅಂತ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಬ್ಲೀಚಿಂಗ್ ಪೌಡರ್ಗೂ ಯಾಕೆ ಉಚ್ಚರಿಸಲು ಸಾಧ್ಯವಿಲ್ಲ ಅಂತ ನಾವು ನೋಡ್ತಾ ಹೋಗೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ 3ನೇದಾಗಿ ಆ ಪುಡಿಗೂ ಬಿಳಿ ಪದಕ್ಕೂ ಕೂಡ ಸಂಬಂಧವಿದೆ ಎಂದು ಭಾವಿಸುವುದರಿಂದ ಇವರು ಬ್ಲೀಚಿಂಗ್ ಪೌಡರನ್ನು ಬ್ಲೀಚಿಂಗ್ ಪೌಡರ್ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಕೆಲವೊಂದು ಪದಗಳು ಅಥವಾ ಕೆಲವೊಂದು ಪ್ರಶ್ನೆಗಳು ನಿಮಗೆ ಅರ್ಥ ಆಗಲ್ಲ, ಹಾಗಾಗಿ ನೀವು ಆ ಒಂದು ಆಪ್ಷನ್ಸ್ಗಳನ್ನು ನೋಡಿ ನೀವು ಸರಿಯಾದಂಥ ಉತ್ತರವನ್ನು ಕೂಡ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ 55ನೇ ಪ್ರಶ್ನೆಯನ್ನು ನೋಡ್ತಾ ಹೋದಾದರೆ, ಕರ್ ಪ್ಲಸ್ ಪೋನ್ ಈಸ್ ಈಕ್ವಲ್ ಟು ಕರ್ಪೋನ್ ಅಥವಾ ಕಾರ್ಬೋನ್ ಆಗುತ್ತದೆ ಅಥವಾ ಕಬ್ಬಿಣ. ಇಲ್ಲಿ ಬರುವಂಥ ಪೋನ್ ಮೂಲ ರೂಪದ ಸಮೀಪ ಅರ್ಥವೇನು ಸ್ನೇಹಿತರೆ? ಇಲ್ಲಿ ಅವರು ಪದಗಳನ್ನು ನೀಡಿ ಆ ಒಂದು ಪದಗಳನ್ನು ಕೂಡಿಸಿ ಆ ಒಂದು ಪದ ಮುಂದೆ ಏನಾಗ್ತಾ ಬಂದಿದೆ ಅನ್ನೋದಂತನ್ನು ನೀಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಇರುವಂಥ ಒಂದು ಪೋನ್ ಎಂಬುವಂಥದ್ದ ಪದ ಯಾವುದರ ಮೂಲ ಸಮೀಪದ ಅರ್ಥವನ್ನು ನೀಡುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಲೋಹ ಅನ್ನುವಂಥದ್ದನ್ನ ಪದದ ಅರ್ಥವಾಗಿರುತ್ತೆ ಅಂತಾರೆ. ಪೋನ್ ಅಂತಂದರೆ ಲೋಹ ಎಂಬಂಥ ಪದದ ಅರ್ಥವನ್ನು ನೀಡ್ತಾ ಹೋಗುತ್ತದೆ. ನೆಕ್ಸ್ಟ್ 56ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವಂಥ ಅವಸರ ಪದಕ್ಕೆ ಸಮಯ ಎಂಬ ಅರ್ಥ ಹೋಗಿ ಆತುರ ಎಂಬಂಥ ಅರ್ಥ ಬಳಕೆಯಲ್ಲಿದೆ. ಇದನ್ನು ನಾವು ಏನಂತ ಕರಿತೀವಿ ಅಂತ ನೋಡೋದಾದರೆ ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ 3ನೇದು ಇದೊಂದು ಅರ್ಥಾಂತರ ಆಗಿರುತ್ತದೆ ಅಥವಾ ಇದೊಂದು ಅರ್ಥಾಂತರ ಸರಿಯಾಗಿರುತ್ತೆ ಅಂತಂದರೆ ಅದರ ಒಂದು ಇನ್ನರ್ ಮೀನಿಂಗ್ ಅಥವಾ ಅದರದೇ ಆದಂಥ ಸಮಾನಾರ್ಥಕ ಪದದ ರೀತಿಯದು ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತದೆ. ನೆಕ್ಸ್ಟ್ 57ನೇ ಪ್ರಶ್ನೆ, ಬರಹದ ಇತಿಹಾಸದಲ್ಲಿ ಮೊದಲನೆಯ ಘಟ್ಟ ಯಾವುದು ಸ್ನೇಹಿತರೆ? ಬರಹದ ಇತಿಹಾಸದಲ್ಲೇ ಮೊದಲನೆಯ ಘಟ್ಟ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಅದು ಚಿತ್ರಲೇಖನ ಆಪ್ಷನ್ ಬಿ ಸರಿಯಾಗಿರುತ್ತೆ ಸ್ನೇಹಿತರೆ. ನೀವು ಗಮನಿಸ್ಬೋದು, 1ನೇ ಕ್ಲಾಸ್ ಸ್ಟೂಡೆಂಟು ಅಥವಾ ಈಗಿನ್ನೂ ಅಂಗನವಾಡಿಗೆ ಹೋಗ್ತಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಮೊದಲನೇದಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಅಕ್ಷರಗಳನ್ನು ಬರ್ಸಲ್ಲ. ಮೊದಲನೇದಾಗಿ ಅವರಿಗೆ ಚಿತ್ರವನ್ನು ಬಿಡಿಸೋದು, ಆ ಒಂದು ಚಿತ್ರಗಳಿಗೆ ಬಣ್ಣವನ್ನು ತುಂಬುವಂಥದ್ದು, ಈ ರೀತಿ ಕೆಲಸಗಳನ್ನು ಅಂಗನವಾಡಿ ಮತ್ತು 1ನೇ ತರಗತಿಗಳಲ್ಲಿ ಮಾಡಿಸ್ತಾರೆ. ನಲಿಕಲಿ ಅಂತ ಅವರಿಗೆ ಸಪ್ರೇಟಾಗಿ ನಲಿ ಕಲಿಯೋದ್ರಲ್ಲಿ ಕಂಪ್ಲೀಟಾಗಿ ಅವರಿಗೆ ಚಿತ್ರಗಳನ್ನು ಬಿಡಿಸೋದು ಅಥವಾ ಯಾವುದಾದ್ರೂ ಒಂದು ಕಲರ್ಗಳನ್ನು ಆ್ಯಡ್ ಮಾಡೋದು ಈ ರೀತಿಯಾಗಿ ಮಾಡ್ತಾರೆ. ಏನಕ್ಕೆ ಅಂತಾರೆ, ನೆಕ್ಸ್ಟ್ ಹೋಗ್ತಾ ಅವರು ಬರೆಯೋದನ್ನು ಕಲೀಲಿ ಅಂತ. ಹಾಗಾಗಿ ಬರಹದ ಮೊದಲನೇ ಇತಿಹಾಸದ ಕಾಲಘಟ್ಟ ಯಾವುದು ಅಂತಂದರೆ ಚಿತ್ರಲೇಖನ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 58ನೇ ಪ್ರಶ್ನೆ, ಹೆಚ್ಚು ಅಂತರ್ಮುಖಿಯಾದಂಥ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯ ತೋರುವಂಥ ಸಾಹಿತ್ಯ ಘಟ್ಟ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ 2ನೇದು ನವ್ಯ ಘಟ್ಟ ಆಗಿರುತ್ತೆ ಸ್ನೇಹಿತರೆ. 2ನೇದು ನವ್ಯ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 59ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ತೇಜಸ್ವಿ ಅವರ ಬರಹಗಳಲ್ಲಿ ಬರುವ ನಾಯಿಯ ಹೆಸರು ಏನು ಸ್ನೇಹಿತರೆ? ತೇಜಸ್ವಿ ಅವರು ಅಂತಂದರೆ ಪೂರ್ಣಚಂದ್ರ ತೇಜಸ್ವಿ ಅವರ ಬರಹಗಳಲ್ಲಿ ಬರುವಂಥ ನಾಯಿಯ ಹೆಸರು ಏನು ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಂತಂದರೆ ಕಿವಿ ಆಗಿರುತ್ತೆ ಅಂತಾರೆ. ಅವರ ಒಂದು ಬರಹಗಳಲ್ಲಿ ಬರುವಂಥ ನಾಯಿಯ ಹೆಸರು ಏನು ಅಂತಂದರೆ ಕಿವಿ ಅನ್ನುವಂಥದ್ದನ್ನು ಅವರು ಬಳಕೆ ಮಾಡಲಾಗಿರುತ್ತೆ ಅಂತಾರೆ. ಅದರ ಒಂದು ಇನ್ನರ್ ಮೀನಿಂಗ್ ಕೂಡ ಆಗಿರುತ್ತೆ. ನೆಕ್ಸ್ಟ್ 60ನೇ ಪ್ರಶ್ನೆ, ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂದು ಪ್ರತಿಪಾದಿಸಿದವರು ಯಾರು ಸ್ನೇಹಿತರೆ? ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂಬಂಥ ಒಂದು ವಾಕ್ಯವನ್ನು ಪ್ರತಿಪಾದಿಸಿದವರು ಅಥವಾ ಇದನ್ನು ಪ್ರತಿಪಾದಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ.
ಸ್ನೇಹಿತರೆ ಸರಿಯಾದಂಥ ಉತ್ತರ ಡಿ ಎನ್ ಶಂಕರ ಭಟ್ಟ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ 61ನೇ ಪ್ರಶ್ನೆ, ದ್ರಾವಿಡ ಭಾಷೆಯಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಯಾವುದು ಸ್ನೇಹಿತರೆ? ದ್ರಾವಿಡರು ನಿಮಗೆ ಗೊತ್ತಿರುತ್ತೆ, ದ್ರಾವಿಡರಲ್ಲಿ ಅತಿ ಹೆಚ್ಚು ಭಾಷೆ ಮಾತನಾಡುವಂಥ ಜನರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ 2 ತೆಲುಗು ಮಾತನಾಡುವ ಜನರು. ಸ್ನೇಹಿತರೆ ದ್ರಾವಿಡ ಭಾಷೆಗಳು ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಆ ಒಂದು ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಮಾತನಾಡುವಂಥ ಭಾಷೆ ಯಾವುದು ಅಂತಂದರೆ ತೆಲುಗು. ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 62ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯಗಳನ್ನು ಕೂಡ ನೀಡಿದರು. ಈ ಕೆಳಗಿನವರು ಯಾರು ಕೀರ್ತನೆಗಳ ಜೊತೆಗೆ ಶ್ರೇಷ್ಠವಾದಂಥ ಒಂದು ಕಾವ್ಯ ಕೃತಿಗಳನ್ನು ನೀಡಿದವರು ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕನಕದಾಸರು ತಮ್ಮ ಕೀರ್ತನೆಗಳ ಜೊತೆಗೆ ಶ್ರೇಷ್ಠವಾದಂಥ ಒಂದು ಕಾವ್ಯ ಕೃತಿಗಳನ್ನು ಕೂಡ ನಮ್ಮ ಕನ್ನಡ ಭಾಷೆಗೆ ನೀಡ್ತಾ ಹೋಗಿದ್ರು. ನೆಕ್ಸ್ಟ್ 65ನೇ ಪ್ರಶ್ನೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳನ್ನೊಂಚಿ ಈ ವಚನದ ಕರ್ತೃ ಯಾರು ಸ್ನೇಹಿತರೆ? ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಂದ ಈ ವಚನದ ಕರ್ತೃ ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ ಸರಿಯಾದಂಥ ಉತ್ತರ ಯಾವುದು ಅಂತ ಇಲ್ಲಿ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಆಪ್ಷನ್ ಎ ಅಕ್ಕ ಮಹಾದೇವಿಯವರು. ಆಪ್ಷನ್ ಎ ಅಕ್ಕ ಮಹಾದೇವಿಯವರ ಒಂದು ವಚನ ಕೂಡ ಇದಾಗಿರುತ್ತದೆ. ನೆಕ್ಸ್ಟ್ 64ನೇ ಪ್ರಶ್ನೆ ಏನು ಅಂತಂದರೆ ನೀರೊಳ ಗಿರ್ದುಂ ಬೆಮರ್ತನ್ ಉರಗ ಪ್ರತಾಪಂ. ಸ್ನೇಹಿತರೆ ಈ ಒಂದು ಪದ್ಯ ನಿಮಗೆ ಆಲ್ಮೋಸ್ಟ್ PUCಯಲ್ಲಿ ಅಥವಾ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇತ್ತು ಅಂತ ಅನ್ಕೊತೀನಿ. ನೀರು ಒಳಗಡೆ ಇದ್ದು ಕೂಡ ಅವನು ಬೆವರ್ತಾ ಇದ್ದ ಅಂತ ಅನ್ನೋ ಮೀನಿಂಗನ್ನು ನೀಡ್ತಾ ಹೋಗುತ್ತೆ ಇದು ಸ್ನೇಹಿತರೆ. ಅಂತಂದರೆ ಇದು ಯಾವ ಅಲಂಕಾರದ ಉದಾಹರಣೆ ಆಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸ್ನೇಹಿತರೆ ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತಂದರೆ ಉತ್ಪ್ರೇಕ್ಷ ಅಲಂಕಾರ ಸ್ನೇಹಿತರೆ. ಆಪ್ಷನ್ ಡಿ ಇದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಆಪ್ಷನ್ ಡಿ ಉದಾಹರಣೆ ಆಗಿರುತ್ತದೆ ಸ್ನೇಹಿತರೆ. ಅಂತಂದರೆ ನೀರೊಳಗಿರ್ದುಂ ಬೆಮರ್ತನ್ ಉರಗ ಪ್ರತಾಪಂ ಅಂತಂದರೆ ಅವನು ನೀರೊಳಗಿಂದನೇ ಅವನ ಮಾತನ್ನು ಕೇಳ್ತಾ ಅವನು ಬೆವರುತ್ತಿದ್ದ ಅಂತ ಇನ್ನರ್ ಮೀನಿಂಗ್ ಕೂಡ ಆಗಿರುತ್ತೆ. ಇದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಒಂದು ಉದಾಹರಣೆ ಆಗಿರುತ್ತದೆ. ನೆಕ್ಸ್ಟ್ 65ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಕೂಡ ಇದಾಗಿರುತ್ತದೆ. ನಿನಗಮ್ಮನ್ ಅಹರ್ಪತಿ ಎಂಬ ಅಮ್ಮನ್ ಪದಕ್ಕೆ ಅರ್ಥವನ್ನು ಗುರುತಿಸಿ ಸ್ನೇಹಿತರೆ. ನಿನಗಮ್ಮನ್ ಅರ್ಹಪತಿ ಎಂಬಲ್ಲಿ ಅಮ್ಮನ್ ಪದದ ಅರ್ಥವನ್ನು ಗುರುತಿಸಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಇಲ್ಲಿ ಯಾವುದು ಅಂತ ನಾವು ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಸರಿಯಾದಂಥ ಉತ್ತರವನ್ನು ಈ ಒಂದು ವಿಡಿಯೋಗೆ ಕಮೆಂಟ್ ಕೂಡ ಮಾಡಿ ತಿಳಿಸಬಹುದಾಗಿರುತ್ತೆ ಸ್ನೇಹಿತರೆ. ನಿಮಗೆ ಯಾವ ಸಬ್ಜೆಕ್ಟ್ಗಳ ಬಗ್ಗೆ ನಿಮಗೆ ವಿಲೇಜ್ ಅಕೌಂಟೆಂಟ್, BMTC ಮತ್ತು PDO ಹಾಗೂ ಇನ್ನಿತರ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ಒಂದು ಸಬ್ಜೆಕ್ಟ್ಗಳ ಮೇಲೆ ಕ್ವಶನ್ಗಳು ಬೇಕು, ಪ್ರಶ್ನೆ ಪತ್ರಿಕೆಗಳು ಬೇಕು ಅಂತಲೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಮತ್ತು ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ವಿಲೇಜ್ ಅಕೌಂಟೆಂಟ್, BMTC, PDO ಮತ್ತು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊತಿರುವಂಥ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ. ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ.